ಎಲ್ಲರಿಗೂ ಮೊದಲನೇದಾಗಿ ಜೈ ಭೀಮ್. ಜೈ ಭೀಮ್. ಇವತ್ತು ನಮ್ಮ ಕುದೂರು ಗ್ರಾಮದ ಲಕ್ಕೇನಹಳ್ಳಿ ಏನು ಒಂದು ಗ್ರಾಮದಲ್ಲಿ ಇವತ್ತು ಏನು ಸಾಮಾಜಿಕ ಬಹಿಷ್ಕಾರ ಅಂತ ಹೇಳಿ ಇವತ್ತು ಗಂಗಣ್ಣನವರ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿ ಅಲ್ಲಿನ ಮೂಲಭೂತ ಸೌಕರ್ಯ, ಕುಡಿಯೋದಕ್ಕೆ ನೀರು, ಓಡಾಡೋಕ್ಕೆ ರಸ್ತೆ, ವಿದ್ಯುತ್ ಕಡಿತ ಮಾಡಿ ಇವತ್ತು ಅವ್ರನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡಿ ಇವತ್ತು ಆ ಮನೆಯಲ್ಲಿ ತಲುಪಿಸಿರುವಂಥದ್ದು ವಯಸ್ಸಾಗಿರೋ ಮುದುಕಿ, ಆಮೇಲೆ ಅವರ ವಯಸ್ಸಾಗಿರುವಂಥ ಹಿರಿಯ ನಾಗರಿಕರಾದ ಗಂಗಣ್ಣ, ಅವರ ಮಗ ಚಂದ್ರಣ್ಣ, ಅವರ ಸೊಸೆಯವರು ಇವತ್ತು ಏನು ಸಾಮಾಜಿಕ ಬಹಿಷ್ಕಾರದಲ್ಲಿ ಅವರು ನೋವು ಅನುಭವಿಸ್ತಾ ಇರೋದನ್ನ ಸಾಮಾಜಿಕ ಜಾಲತಾಣದಲ್ಲಿ ವಿಷ ಕುಡಿಯುವಂಥದ್ದು ಅವ್ರ ಕುಟುಂಬ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಆ ಹರಿದಾಡ್ತಿದ್ದಂಥ ವಿಡಿಯೋನ ನೋಡಿ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಹಾಗೂ ಜೈ ಭೀಮ್ ಚಳುವಳಿ, ಹಾಗೆ ನಮ್ಮ ಏನು ಗುರುಮೂರ್ತಣ್ಣನವರು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಉಪಾಧ್ಯಕ್ಷರಾದಂತಹ ಗುರುಮೂರ್ತಣ್ಣವರು ಸಹ ಇವತ್ತನ್ನು ಏನಪ್ಪ ಇದು ಈ ಮಟ್ಟಕ್ಕೆ ಇವತ್ತು ಬಸವಣ್ಣನವ್ರ ಕಾಲ, ಬುದ್ಧನವ್ರ ಕಾಲ, ಅಂಬೇಡ್ಕರ್ ಅವರ ಕಾಲದಲ್ಲಿ ಇವೆಲ್ಲ ಕೇಳಿದಂಥದ್ದು ಸಾಮಾಜಿಕ ಬಹಿಷ್ಕಾರ. ಇವತ್ತು ಏನು ನಮ್ಮ ಮಾಗಡಿ ಕೆಂಪೇಗೌಡ ಹುಟ್ಟಿದೂರು, ಅದೇ ರೀತಿ ಈ ಮಾಗಡಿ ಕೆಂಪೇಗೌಡವರು ಹುಟ್ಟಿದೂರಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ, ಧರ್ಮ, ಅದೇ ರೀತಿ ಸತ್ಯ ಧರ್ಮನ ಉಳಿಸಿಕೊಟ್ಟಂಥ ಮಾಗಡಿ ಕೆಂಪೇಗೌಡರ ನಾಡಲ್ಲಿ ಇವತ್ತೊಂದು ಸಾಮಾಜಿಕ ಬಹಿಷ್ಕಾರ ಈ ಕುಟುಂಬ ಅನುಭವಿಸ್ತಾ ಇದೆ ಅಂತಂದರೆ ನಮಗೆಲ್ಲ ದುಃಖಕರ ಸಂಗತಿ. ಇವತ್ತು ಎಷ್ಟು ನೋವು ನನಗೆ ಅವ್ರ ಕುಟುಂಬ ನೋಡಿ. ಇವತ್ತು ನಾನು ಹೋರಾಟಗಾರ, ಇವತ್ತು ನಾನು ಅಳೋ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಇವತ್ತು ಆ ದುಃಖ ನಾನು ತಡೆಯೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಇಷ್ಟೊಂದು ನೋವ ಈ ಕುಟುಂಬಕ್ಕೆ, ಇಷ್ಟೊಂದು ನೋವ. ಈ ಕುಟುಂಬನ ಕಾಪಾಡೋದೇ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಜೈ ಭೀಮ್ ಚಳುವಳಿಯ ಮುಖ್ಯ ಉದ್ದೇಶ. ಇಂಥದಕ್ಕೆ ನಮ್ಮ ಹೋರಾಟ. ಇವತ್ತು ಏನು KEB ರಾಜಣ್ಣ ಹೇಳಿದ್ದಾರೆ, ಅವರ ಬಾಮೈದ ಏನು ಬೆಂಕಿ ಅಂತ ಹೇಳ್ತಾ ಇದ್ದಾರೆ, ಅದೇ ರೀತಿ ದೊಡ್ಡಚಯ್ಯನವರ ಕುಟುಂಬ ಏನು ಹೇಳ್ತಾ ಇದೆ, ಅವ್ರ ಕುಟುಂಬಕ್ಕೆ ನೋವು ಕೊಡ್ತಾ ಇದೆ. ಈ ಕುಟುಂಬ ಅವರ ರಕ್ಷಣೆ ಇಲ್ಲದೆ ನಮ್ಮ ಧ್ಯೇಯ. ಇದಕ್ಕೆ ನಮ್ಮ ಪ್ರಾಣ ಹೋಗಲಿ, ನಮ್ಮ ಮೇಲೆ ಕೇಸ್ ಆಗಲಿ, ನಮ್ಮನ್ನು ಈ ಊರಿಂದ ಬಹಿಷ್ಕಾರ ಮಾಡಲಿ, ನಮ್ಮ ಮೇಲೆ ಗಡಿಪಾರು ಮಾಡಲಿ, ನಾವು ಯಾವುದೇ ಒಂದು ಪಟ್ಟಬದ್ಧ ಹಿತಾಸಕ್ತಿಗೆ ಬಗ್ಗಲ್ಲ, ಜಗ್ಗಲ್ಲ, ಕುಗ್ಗಲ್ಲ. ಇವತ್ತು ನಾವೇನು ಸಮಾಜದ ಕಟ್ಟ ಕಡೆಯ ಪ್ರಜೆಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರೆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇರೋದು. ಇವತ್ತು ಸಂವಿಧಾನದಲ್ಲಿ ಏನು ಹೇಳ್ತದೆ, ಮೂಲಭೂತ ಸೌಕರ್ಯ, ಕುಡಿಯೋದಕ್ಕೆ ನೀರು, ಓಡಾಡೋದಕ್ಕೆ ರಸ್ತೆ, ಅಲ್ಲಿನ ವಿದ್ಯುತ್ತು. ಇವತ್ತು ಏನು ಆ ರಸ್ತೆನ ಯಾವಕ್ಕೆ ಬಂದ್ ಮಾಡಿದ್ದಾರೆ, ಆ ರಸ್ತೆನ ತೆರವು ಮಾಡಿ ಇವತ್ತು ನಾವು ಅವ್ರಿಗೆ ರಕ್ಷಣೆ ಕೊಟ್ಟಿದ್ದೀವಿ. ಅದೇ ರೀತಿ ಅವ್ರು ಓಡಾಡಬೇಕಾದ್ರೆ ಹಿಂದಗಡೆ ಜಾಗಕ್ಕೆ ವರ್ಷಕ್ಕೆ 1 ಲಕ್ಷ ಕೊಟ್ಟು ಓಡಾಡ್ತಾ ಇದ್ದಾರೆ, ವರ್ಷಕ್ಕೆ 1 ಲಕ್ಷ ಕೊಟ್ಟು ಓಡಾಡ್ತಾ ಇದ್ದಾರೆ. ಇದು ಯಾವ ಕಾಲದಲ್ಲಿದ್ದೀವಿ ನಾವು ಅಂದರೆ ಇದಕ್ಕೆ ಇವ್ರ ಕುಟುಂಬನ ಜೀವಂತವಾಗಿ ಸಮಾಧಿ ಮಾಡಿ ಅವರ ಆಸ್ತಿನ ಕಬಳಿಸೋಕ್ಕೆ KEB ರಾಜಣ್ಣ ಆಗಿ, ಅದೇ ರೀತಿ ಅಗ್ನಿ, ಈ ದೊಡ್ಡಚಯ್ಯನವರು ಏನಿದ್ದಾರೆ ಇವರು ಪೂರ್ತಿ ಸಂಚು ವಹಿಸಿದ್ದಾರೆ ಅನ್ನೋದು ನಮಗೆ ಗುಮಾನಿಗೆ ಎದ್ದು ಕಾಣ್ತಾ ಇದೆ. ಆಲ್ ಸೆಕ್ರೆಟರಿ ಅವರೇನು ಆ ಲೇಡಿ ಇದ್ದಾರೆ, ಇವತ್ತು ಲಕ್ಷ್ಮಮ್ಮ ಅನ್ನೋರು, ಮಹಾಲಕ್ಷ್ಮಮ್ಮ ಅನ್ನೋರು ಅವರ ಕುಟುಂಬನ ಪೂರ್ತಿ ಮುಗಿಸ್ಬೇಕು ಅನ್ನೋದು ಅಧಿಕಾರದ ಚುಕ್ಕಾಣಿ ಹಿಡ್ಕೊಂಡು ಆಲ್ ಇಂಡಿಯಾದಲ್ಲಿ ಅವರ ಕುಟುಂಬನ ಮುಗಿಸ್ಬೇಕು ಅಂತೇಳಿ ಲೆಟ್ರೇಡ್ನ ದುರ್ಬಳಕೆ ಬಳಸ್ಕೊಂಡು ಇವತ್ತು ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಹಾಲಾಕ್ಸ್ಕೊಂತ ಇಲ್ಲ ಅವ್ರನ್ನ ನೋಡಿ. ನಾವು ಕಂಡು ಕೇಳಿದ್ದೀವಿ, ದಲಿತರನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕೋದು ಅಂತ ಕೇಳಿದ್ದೀವಿ. ಆದರೆ ಇವತ್ತು ಒಕ್ಕಲಿಗರ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕೋಂಥದ್ದು ಯಾವ ಮಟ್ಟಕ್ಕೆ ಸರಿ ಅಂತಾರದು ನಮಗೆ ಭಾಳ ನೋವಿದೆ. ಇವತ್ತು ಪ್ರೆಸ್ ಮೀಟ್ ಮಾಡಿ ಇವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೀವಿ. ಈ ಕುಟುಂಬದಲ್ಲಿ ಇನ್ನೊಂದು ನಾವು ಗಡುವು ಕೊಟ್ಟಿದ್ದೀವಿ. ಈ ತಾಲೂಕು ಆಡಳಿತಕ್ಕೆ, ಪೊಲೀಸ್ ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ 3 ದಿನಗಳ ಕಾಲ ಗಡುವು ಕೊಟ್ಟಿದ್ದೀವಿ. ಈ 3 ದಿನಗಳ ಕಾಲ ಇವ್ರಿಗೇನೋ ನ್ಯಾಯ ಸಿಕ್ಕಲಿಲ್ಲ ಅಂತಂದರೆ ಇಲ್ಲಿಂದ ಅರೆಬೆತ್ತಲೆ ಕಾಲ್ಜಾತ ನಿರ್ಮಲಾನಂದ ಸ್ವಾಮೀಜಿಯವರ ಕಚೇರಿಗೆ ವಿಜಯನಗರದಲ್ಲಿ ಏನಿದೆ ಮಹಾಸಂಸ್ಥಾನ ಮಠ, ಇವರ ಒಕ್ಕಲಿಗರ ಕುಟುಂಬನ ಕರ್ಕೊಂಡೋಗಿ ನಿರ್ಮಲಾನಂದ ಸ್ವಾಮೀಜಿಯವರ ಆತ್ಮಕ್ಕೆ ಅವ್ರ ಪಾದಡಿನ ವಿಷ ಕೊಡಿಸೋಂಥ ಕೆಲಸ ಮಾಡ್ತೀವಿ. ನಂತರ ನಮ್ಮ ಹೋರಾಟ ಏನಿದೆ ಅರೆಬೆತ್ತಲೆ ಮೆರವಣಿಗೆ CM ಕಚೇರಿವರೆಗೂ ಇವ್ರಿಗೆ ಮೂಲಭೂತ ಸೌಕರ್ಯ ಸಿಗೋವರೆಗೂ ಅರೆಬೆತ್ತಲೆ ಮೆರವಣಿಗೆ ಜಾಥಾನ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರೆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇವತ್ತೇನು ಸೇರಿದ್ದೀವಿ, ಅವ್ರ ಜೊತೆ ಸೇರಿ ಇದು ನ್ಯಾಯ ಕೊಡಿಸೋ ನಿಟ್ಟಲ್ಲಿ ನಮ್ಮೆಲ್ಲ ಹೋರಾಟ ಇದ್ದೇ ಇರ್ತದೆ. ಇವತ್ತು ಅದೇ ರೀತಿ ಇವತ್ತು ಅಜ್ಜಿಗೆ ಸಾಂತ್ವನ ಹೇಳಿದ್ದೀವಿ, ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದೀವಿ. ಇದಕ್ಕೆಲ್ಲ ಮಾಧ್ಯಮದ ಮಿತ್ರರು ನಮಗೆ ಸಹಕರಿಸಿದ್ದಾರೆ. ಆ ಮಾಧ್ಯಮದ ಮಿತ್ರರಿಗೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತೀವಿ. ಇವ್ರ ಕುಟುಂಬಕ್ಕೆ ನಿಮ್ಮಂಥವ್ರಿಗೆ ಧ್ವನಿ ಆಗಬೇಕು, ಇಂಥವ್ರಿಗೆ ಧ್ವನಿ ಆಗಬೇಕು ನಮ್ಮ ಮಾಧ್ಯಮ ಮಿತ್ರ. ಇದು ಒಂದು ಅಂಗ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಇವತ್ತು ಮಾಧ್ಯಮಾಂಗ ಒಂದು ಅವರ ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿದ್ದಕ್ಕೆ ನಮಗೆ ತುಂಬ ಹೃದಯದ ಜೈ ಭೀಮ್ ವಂದನೆಗಳು. ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಾ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್.
ಜೈ ಭೀಮ್ ಜೈ ಭೀಮ್ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ